1965ರಲ್ಲಿ ಮಲೇಷ್ಯಾ ಸಿಂಗಪುರ್ನ ನೀನು ಕೆಲ್ಸಕ್ಕೆ ಬರಲ್ಲ ಅಂತ ಅವ್ರ ದೇಶದಿಂದ ಕಾಲಲ್ಲೊಡ್ದು ಹೊರ ಕಳಿಸ್ತಾನೆ. ಇವತ್ತು ಸಿಂಗಪುರ್ ಮಲೇಷ್ಯಾಗಿನ್ನ 6 ಪಟ್ಟು ಶ್ರೀಮಂತ ದೇಶ. ನೀವು ಈ ಮ್ಯಾಪ್ ನೋಡಿ, ಸಿಂಗಪುರ್ ಮಲೇಷ್ಯಾಗಿನ್ನ 6 ಪಟ್ಟು ಸಣ್ಣ ದೇಶ. 1965ರಲ್ಲಿ ಸಿಂಗಪುರ್ನ ಬ್ರಿಟಿಷರು ಬಿಟ್ಟಾಗ ಮಲೇಷ್ಯಾ ಸಿಂಗಪುರಿಂದ ಏನು ಪ್ರಯೋಜನ ಇಲ್ಲ ಅಂತ ಅವ್ರ ದೇಶದಿಂದ ಹೊರಗಾಕತ್ತೆ. ಆ ಟೈಮಲ್ಲಿ ಸಿಂಗಪುರ್ ಹತ್ರ ಏನೂ ಇರಲಿಲ್ಲ. ನ್ಯಾಚುರಲ್ ರಿಸೋರ್ಸು, ಆಯಿಲ್ಲು, ಆರ್ಮಿ, ಪೊಲೀಸು ಏನೂ ಇರಲಿಲ್ಲ. ಈವನ್ ಕುಡಿಯಕ್ಕೆ ನೀರು ಸಮೇತ ಇರಲಿಲ್ಲ. ಸಿಂಗಪುರ್ ಕುಡಿಯೋ ನೀರನ್ನ ಮಲೇಷಿಯಾದಿಂದ ದುಡ್ಡು ಕೊಟ್ಟು ತರಿಸ್ಕೊಂತ ಇರುತ್ತೆ. ಆದರೆ ನೆಕ್ಸ್ಟ್ 50 ವರ್ಷದಲ್ಲಿ ಸಿಂಗಪುರ್ ಯಾವ ರೀತಿ ಚೇಂಜ್ ಆಯ್ತಲ್ವಾ, ಅದನ್ನ ಪವಾಡ ಅಂತಾನೆ ಕರಿಬಹುದು. ಇವತ್ತು ಜಗತ್ತಿನಲ್ಲೇ ಕರಪ್ಷನ್ ನಡೆಯದ ದೇಶ ಅಂದ್ರೆ ಅದು ಸಿಂಗಪುರ್. ಮತ್ತೆ 1965ರಲ್ಲಿ ಸಿಂಗಪುರ್ನ ಹೊರ ಕಳಿಸಿದ ಮಲೇಷಿಯಾದ ಇವತ್ತು GDP ಪರ್ ಕ್ಯಾಪಿಟಾ ಇನ್ಕಮ್ $12,000 ಇದೆ. ಇವತ್ತು ಸಿಂಗಪುರ್ದು GDP ಪರ್ ಕ್ಯಾಪಿಟಾ ಇನ್ಕಮ್ $72,000 ಇದೆ. ಅಂದ್ರೆ ಮಲೇಷಿಯಾಗಿನ್ನ 6 ಪಟ್ಟು ಶ್ರೀಮಂತ ದೇಶ. ಇನ್ನೊಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಏನಂದ್ರೆ, ಇವತ್ತು ಮಲೇಷಿಯಾ ತನ್ನ ಎಕಾನಮಿನ ಉಳಿಸ್ಕೊಳಕ್ಕೆ ಸಿಂಗಪುರ್ ಹತ್ರ ಸಾಲ ಮಾಡ್ತಾ ಇದೆ. ಈ ಸ್ಟೋರಿ ಕೇಳಿದ್ರೆ ನಿಮಗೆ ಸೂರ್ಯವಂಶ ಸ್ಟೋರಿ ಕೇಳ್ದಂಗಾಗುತ್ತೆ, ಬಟ್ ಇದು ರಿಯಲ್ ಫ್ಯಾಕ್ಟ್. ಇದ್ರ ಬಗ್ಗೆ ನಿಮಗೆ ಗೊತ್ತಿತ್ತಾ? ಕೆಳಗಡೆ ಕಮೆಂಟ್ ಮಾಡಿ.